ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕ್ರಾಂತಿ. ಶ್ರೀಮಂತ ಚಿತ್ರವು ಇದೇ ಮೇ 19ರಂದು ಬಿಡುಗಡೆಯಾಗಿ ಯಶಸ್ವಿ 3ನೇ ವಾರ ಪ್ರದರ್ಶನಗೊಳ್ತಾ ಇದೆ. ರೈತನೇ ಈ ದೇಶದ ಅತಿ ದೊಡ್ಡ ಶ್ರೀಮಂತ ಅಂತ ಹೇಳುವ ಕಥಾವಸ್ತುವನ್ನು ಇಟ್ಕೊಂಡು ಈ ಚಿತ್ರವನ್ನು ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ಜನ ಈ ಚಿತ್ರವನ್ನು ನೋಡಿ ಅಭಿಮಾನಿ ಪ್ರೇಕ್ಷಕರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಅಪ್ಪಾಜಿಯವರ ಹತ್ರ ಹೋಗ್ಬಿಟ್ಟು, ಅಪ್ಪಾಜಿ ಈ ಥರ ಒಂದು ಕಥಾವಸ್ತು ಇದೆ, ಈ ಥರ ಒಂದು ಚಿತ್ರ ಮಾಡಿದ್ದೀವಿ, ತಾವು ಇದನ್ನು ನೋಡಬೇಕು ಅಂತಂದಾಗ ಎರಡನೇ ಮಾತಿಲ್ಲದೆ ರೈತನ ಬಗ್ಗೆ ಚಿತ್ರ ಮಾಡಿದ್ದೀರಾ ಅಂತಂದರೆ ರೈತನ ಬಗ್ಗೆ ನಾನು ಯಾವಾಗಲೂ ಸದಾ ನೀವು ಒಂದು ಮಾತು ಹೇಳಿದ್ರೆ ಸಾಕು, ನಾನು ರೆಡಿ ಇದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಅಪ್ಪಾಜಿಯವರಿಗೋಸ್ಕರ ಜೋರಾಗಿ ಚಪ್ಪಾಳೆ. ಅವರಿಗೆ ರೈತರ ಬಗ್ಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಕಾಳಜಿ ಇದೆ. ಈಗಲೇ ಹೇಳ್ತಾ ಇದ್ರು, ರೈತರು ನಮಗೋಸ್ಕರ 6 ವರ್ಷ ಸಿನಿಮಾ ಮಾಡಿದ್ದಾರೆ ಅಂತ. ಯಾವಾಗಲೂ ಅದಕ್ಕೆ ನಮಗೆ ಹಾರ್ಕೂಡ ಶ್ರೀಗಳಿಂದ ಯಾವಾಗಲೂ ನನಗೆ ಮಾರ್ಗದರ್ಶನ ಇದೆ. ಗುರುಗಳ ಮಾರ್ಗದರ್ಶನಂತೆ ನಾನು ನಡೆದು ಇಲ್ಲಿವರೆಗೂ ಬಂದಿದ್ದೀನಿ. ನಾನು ಚಿತ್ರರಂಗದಲ್ಲಿ ಏನಾದರೂ ಸಾಧನೆಯನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಅದು ಗುರುಗಳ ಆಶೀರ್ವಾದನೇ ಇದೆ. ನನಗೆ ಸಾಕಷ್ಟು ಮಾರ್ಗದರ್ಶನಗಳನ್ನು ಮಾಡಿದ್ದಾರೆ ನನಗೆ. ಅದಕ್ಕೆ ಗುರುಗಳೇ, ಎಲ್ಲರೂ ಎದುರುಗಡೆ ನಿಮಗೆ ನಾನೊಂದು ಸಾಷ್ಟಾಂಗ. ಅದ್ರ ಜೊತೆಗೆ ಗುರುಗಳು 84ನೇ ಇಸ್ವಿಯಲ್ಲಿ ಕ್ರಾಂತಿಯೋಗಿ ಬಸವಣ್ಣ ಅಂತ ಚಿತ್ರನ ಹುಬ್ಳಿಯಲ್ಲಿ ನೋಡಿದ್ದಾರೆ. ಅದಾದ ಮೇಲೆ ನಿಮ್ಮೆಲ್ಲರ ಶ್ರೀಮಂತ ಚಿತ್ರಕ್ಕೆ ಬಂದಿದ್ದಾರೆ. ನಾವೆಲ್ಲ ಎಷ್ಟು ಪುಣ್ಯವಂತರು ನೀವೇ ಹೇಳಿ. ಮಹಾಗುರುಗಳ ಜೊತೆ ಮಹಾ ಸಂಗಮ, ಅದುವೇ ಶ್ರೀಮಂತ ಸಂಗಮ. ರೈತ ನಮ್ಮ ಭಾರತ ಭಾಗ್ಯ ವಿಧಾತ. ನಮ್ಮ ಚಿತ್ರಕ್ಕೆ ಒಂದು ಹಾಡು ನೋಡಿಬಿಟ್ಟು ಒಂದು ಬೈಟ್ ಕೊಡಬೇಕು ಗುರುಗಳೇ ಎಂದಾಗ ಸುಮಾರು 400ಗಿಂತ 500 ವಿಡಿಯೋ ಬೈಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿ ಗುರುಗಳ ಬೈಟ್ಸು ವಿಡಿಯೋ ಮೊದಲನೇ ಸ್ಥಾನದಲ್ಲಿದೆ.
25 ವರ್ಷಗಳ ಪೂರ್ವದಲ್ಲಿ ಮಾತೆ ಮಹಾದೇವರು ನಿರ್ಮಿಸಿರುವಂತಹ ಕ್ರಾಂತಿಯೋಗಿ ಬಸವಣ್ಣದ ನಂತರ ಆ ಚಲನಚಿತ್ರ ನೋಡಿದ ನಂತರ ಎರಡನೆಯದಾಗಿ ನಮ್ಮ ಜೀವಿತದ ಅವಧಿಯಲ್ಲಿ ಅತ್ಯಂತ ಸುಂದರವಾದಂತಹ ಮತ್ತು ಮಾರ್ಮಿಕವಾದಂತಹ ಜನರ ಮೇಲೆ ಅತ್ಯಂತ ಪ್ರಭಾವಶಾಲಿಯಾಗಿ ಬೀರುವಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಚಲನಚಿತ್ರ ಯಾವುದಾದರೆ ಅದು ರೈತನ ಬಗ್ಗೆ ಇರ್ತಕ್ಕಂಥ ಶ್ರೀಮಂತ ಎನ್ನುವಂಥ ಚಲನಚಿತ್ರ. ಎರಡನೆಯದಾಗಿ ಇವತ್ತಿನ ಪವಿತ್ರ ದಿನದಲ್ಲಿ ಆ ಒಂದು ಚಿತ್ರವನ್ನು ನಾವು ನಾಯಕರ ಜೊತೆಯಲ್ಲಿಯೇ ಅದನ್ನು ನೋಡಿದ್ದೀವಿ. ನಮ್ಮ ಕ್ರಾಂತಿಯವರು ಈ ಚಲನಚಿತ್ರದಲ್ಲಿ ಅತ್ಯಂತ ಮನ ಭಾವಶೂನ್ಯವಾಗಿ ಮತ್ತು ನವರಸಭರಿತವಾಗಿ ಅವರು ಕಾರ್ಯವನ್ನು ಮಾಡಿದ್ದಾರೆ. ಒಬ್ಬ ರೈತನಾಗಿ ಯಾವ ರೀತಿಯಾಗಿ ಬದುಕನ್ನು ಸಾಗಿಸಬೇಕು ಎನ್ನುವಂಥ ತತ್ವವನ್ನು ಈ ಚಿತ್ರದ ಮುಖಾಂತರವಾಗಿ ಕ್ರಾಂತಿಯವರು ಚಿಕ್ಕ ವಯಸ್ಸಿನಲ್ಲಿಯೇ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ನಟಿಸಿರುವಂತಹ ಚಿತ್ರ ಶ್ರೀಮಂತ ಎನ್ನುವಂಥ ಚಿತ್ರ. ಇದರಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಭಾವನೆಗಳಿವೆ, ಸಾಂಸ್ಕೃತಿಕವಾದಂತಹ ಭಾವನೆಗಳಿವೆ, ಧಾರ್ಮಿಕವಾದಂತಹ ಭಾವನೆಗಳಿವೆ. ಶೃಂಗಾರವನ್ನು ಕಡಿಮೆಯಾಗಿಟ್ಟುಕೊಂಡು ಅತ್ಯಂತ ತತ್ವಾಧಾರಿತವಾಗಿ ನಿರ್ಮಿಸಿರುವಂತಹ ಚಿತ್ರ ಶ್ರೀಮಂತ ಅನ್ನುವಂಥ ಚಿತ್ರ. ಈ ಚಿತ್ರವನ್ನು ನೋಡಿದಾಗ ನಮ್ಮ ನಾಡಿನ ಎಲ್ಲ ಜನತೆ, ಇಡೀ ಕರ್ನಾಟಕ ರಾಜ್ಯದ ಕೋಟಿ ಕೋಟಿ ಜನತೆ ಈ ಚಿತ್ರವನ್ನು ನೋಡುತ್ತಾರೆ ಎನ್ನುವಂತಹ ನಂಬಿಕೆ ನಮ್ಮದಾಗಿದೆ. ಮತ್ತು ವಿಶೇಷವಾಗಿ ಈ ಚಿತ್ರದ ಚಿತ್ರೀಕರಣವನ್ನು ನವರಸಭರಿತವಾಗಿ ನಿರ್ಮಿಸಿದ್ದಾರೆ. ಮತ್ತು ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಉಳಿದೆಲ್ಲ ಕಲಾಕಾರಿಗೂ ಕೂಡ ಶುಭಾಶೀರ್ವಾದವನ್ನು ಹೇಳುತ್ತೀವಿ. ಮತ್ತು ವಿಶೇಷವಾಗಿ ಮುಂದೊಂದು ದಿನ ಈ ಚಿತ್ರ ಇಡೀ ಭಾರತ ದೇಶದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೇ ಶ್ರೇಷ್ಠ ಚಿತ್ರವಾಗಿ ಮೆರೆದು ಮತ್ತು ಇದಕ್ಕೆ ವಿಶೇಷವಾಗಿ ಕೇಂದ್ರ ಸರ್ಕಾರದ ಪ್ರಶಸ್ತಿ, ರಾಜ್ಯ ಸರ್ಕಾರದ ಪ್ರಶಸ್ತಿಯೂ ಕೂಡ ಲಭಿಸುತ್ತದೆ ಅನ್ನುವಂಥ ನಂಬಿಕೆ ನಮ್ಮದಾಗಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಮ್ಮ ಕ್ರಾಂತಿಕುಮಾರ್ ಅವರು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದವರಾಗಿ ಯುವ ನೇತಾರರಾಗಿ ಒಳ್ಳೆಯ ಕಲಾಕಾರರಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರು ಬಹುಶಃ ಈ ಚಿತ್ರವನ್ನು ಮಾಡೋದಕ್ಕೋಸ್ಕರವಾಗಿ 6 ವರ್ಷ ಶ್ರಮ ಪಟ್ಟಿದ್ದಾರೆ. ಆ ಚಿತ್ರ ಸಾರ್ಥಕತೆಯನ್ನು ಕಂಡಿದೆ. ಮುಂದೊಂದು ದಿನ ಈ ಭಾಗದಲ್ಲಿ ಶ್ರೇಷ್ಠ ನಟರಾಗಿ ನಾವು ಕ್ರಾಂತಿಯವರು ಇವತ್ತು ಎದ್ದು ಕಾಣ್ತಾರೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವರು ಚಿತ್ರಗಳನ್ನು ನೋಡೋದು ಭಾಳ ಕಡಿಮೆ. ಅದನ್ನು ಕೂಡ ಇವತ್ತು ನೂರಾರು ಕಾರ್ಯಕ್ರಮಗಳಿದ್ದು ಅವರಿಗೆ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ರೈತರ ಬಗ್ಗೆ ಒಂದು ಚಿತ್ರ ನಿರ್ಮಿಸಿದ್ದಾರೆ ಎಂದ ಮೇಲೆ ಅದು ನಮ್ಮ ಜೊತೆಯಲ್ಲಿ ನೋಡಿದ್ದಾರೆ ಅನ್ನುವಂಥ ಮಾತನ್ನು ಕೇಳಿದಾಗ ಅವರಿಗೆ ತುಂಬ ತುಂಬ ಆಶೀರ್ವಾದವನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದರೆ ಇವತ್ತು ನಿಜವಾಗಿ ದೇಶದ ಒಂದು ಆಧಾರ ಸ್ತಂಭ ಇವತ್ತು ರಾಜಕೀಯ ನಾಯಕರಿರ್ಬೋದು, ಧರ್ಮಗುರುಗಳಿರ್ಬೋದು, ವೈದ್ಯರಿರ್ಬೋದು, ಶಿಕ್ಷಕರಿರ್ಬೋದು, ಸಾಹಿತಿಗಳಿರಬಹುದು. ಆದರೆ ಇಡೀ ಜಗತ್ತಿಗೆ ನಮ್ಮೆಲ್ಲ ಜೀವನಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ರೈತ ಶಕ್ತಿ. ರೈತ ಎನ್ನುವಂಥವರು ಜಗದ್ಗುರು ಕರೆದರೂ ಕೂಡ ತಪ್ಪಾಗಿಲ್ಲ. ಇಡೀ ಅನ್ನದಾತನಾಗಿರ್ತಕ್ಕಂಥ ರೈತನಿಗೆ ನಾವೆಲ್ಲರೂ ಸಹಾಯ ಸಹಕಾರವನ್ನು ಕೊಟ್ಟು ಪೂಜ್ಯ ಭಾವನೆಯಿಂದ ನೋಡಿದಾಗ ನಮ್ಮೆಲ್ಲರ ಜೀವನ ಸಾರ್ಥಕತೆ ಆಗ್ತಾ ಇದೆ. ನಮ್ಮ ಕ್ರಾಂತಿಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಲನಚಿತ್ರ ರಂಗದಲ್ಲಿ ಬೆಳೆದು ಅನೇಕ ಚಿತ್ರಗಳು ಅವರಿಂದ ನಿರ್ಮಿತ ಆಗಲಿ, ಕಲಾಕಾರರಾಗಿ ಶ್ರೇಷ್ಠ ನಟರಾಗಿ ಬಾಳ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹರೀಶ್ 2 ಮಾತುಗಳು. ಜಗತ್ತಿನಲ್ಲಿ ಯಾವ ಸಂಸ್ಕೃತಿಯೂ ಖುಷಿ ಬಿಟ್ಟಿಲ್ಲ. ಎಲ್ಲ ಸಂಸ್ಕೃತಿಗಳ ಮೂಲ, ಎಲ್ಲ ಧರ್ಮಗಳ ಮೂಲ, ಎಲ್ಲ ಉದ್ಯೋಗಗಳ ಮೂಲ ಏನಪ್ಪ ಅಂದ್ರೆ ಕೃಷಿ ಆಗಿದೆ. ಅದಕ್ಕೆ ಅಂಥದ್ದೊಂದು ಚಿತ್ರ ಏನಪ್ಪ ಅಂದ್ರೆ ಇವರು ಮನೋಜ್ಞವಾಗಿ ಅಂತಂದ್ರೆ ಕ್ರಾಂತಿಯನ್ನು ತಯಾರು ಮಾಡಿ ನನಗಾಗಲೇ ಈಗ ಏನಪ್ಪ ಅಂದ್ರೆ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ನಾವು ಅವರು ಇಂಟ್ರ್ಯಾಕ್ಷನ್ ಮಾಡಿದ್ದೀವಿ. ಸಿನಿಮಾ ನೋಡಿದ ಮೇಲೆ ಇವತ್ತೇನಂದ್ರೆ ಇಂಗ್ಲೀಷ್ನಾಗ ಹೇಳ್ಬೇಕಂದ್ರೆ ಮಾರ್ವಲಸ್ ಏನಂತಂದ್ರೆ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಶ್ರೀಗಳು ಹೇಳಿದಂಗೆ ಏನಂತಂದ್ರೆ ಪ್ರಪಂಚದಾದ್ಯಂತ ಇದು ಪ್ರಸ್ತುತ ಬೇರೆ ಲ್ಯಾಂಗ್ವೇಜ್ನಲ್ಲಿ ನಾವು ಇದನ್ನು ಮಾಡಿರೋ ಒಳ್ಳೆಯದು. ಹಿಂದಿ ಇಂಗ್ಲೀಷ್ನಲ್ಲಿ ಮಾಡಿರೋ ಕೂಡ ಚಲೋ. ಯುವ ಕಲಾವಿದ ಕ್ರಾಂತಿ ಬೆಂಗಳೂರಿಗೆ ಮುಟ್ಟಿ ಅಲ್ಲಿ ಸಾಹಸವನ್ನು ಮಾಡಿ ನಟನೆ ಮಾಡಿ
ಒಂದು ಅದ್ಭುತವಾದಂಥ ಚಿತ್ರವನ್ನು ಹೊರತಂದಿದ್ದಾರೆ. ಅವರಿಗೆ ನಮ್ಮ ಭಾಗದ ಎಲ್ಲ ಪೂಜ್ಯರ ವತಿಯಿಂದ, ನಾಗರಿಕರ ವತಿಯಿಂದ, ಎಲ್ಲ ಹಿರಿಯರ ವತಿಯಿಂದ ನಾನು ಶುಭವನ್ನು ಕೋರ್ತೇನೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಅನೇಕ ರೈತರು ಪಡುವಂಥ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ತಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ಈ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ತಾವು ಖಂಡಿತವಾಗಿ ಪ್ರಯತ್ನ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿಕೊಂಡು ಈ ಚಿತ್ರ ಬಹಳ ಯಶಸ್ವಿಯಾಗಿ ನಡೆದಿದೆ. ಇಂಥ ಚಿತ್ರಗಳಲ್ಲಿ ಕ್ರಾಂತಿಯವರು ದೊಡ್ಡ ಸಾಧನೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಶುಭವನ್ನು ಕೋರ್ತೇನೆ, ಯಶಸ್ಸನ್ನು ಕೋರ್ತೇನೆ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.